ತಾಲೂಕಾ ಕಚೇರಿಯ ಮಹಾತ್ಮ ಗಾಂಧೀಜಿ ಸಭಾಂಗಣದಲ್ಲಿ ಈ ದಿನ ಜಗಜ್ಯೋತಿ ಬಸವಣ್ಣನವರ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಪಂಪಾಪತಿ ಇವರು ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಮನುಷ್ಯನ ಏಳಿಗೆಗೆ ಬೇಕಾದ 7 ನುಡಿಗಳನ್ನು ತಿಳಿಸಿದ್ದಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಅಳಿಯಬೇಡ ಎಂದು ತಿಳಿಸುತ್ತಾ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎಂದು ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ತಾನು ಅರಿತು ನಡೆಯಲು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಹೀಗಾಗಿ ಬಸವಣ್ಣನವರು ವ್ಯಕ್ತಿತ್ವ ವಿಕಸನ ತರಬೇತಿದಾರರಂತೆ ಸಮಾಜಕ್ಕೆ ಬೆಳಕಾಗಿದ್ದರು ಎಂದರು. ತಹಶೀಲ್ದಾರರಾದ ಅಮರೇಶ್ ಜಿಕೆ ಇವರು ವಿಶ್ವಕ್ಕೆ ಮೊಟ್ಟಮೊದಲ ಪಾರ್ಲಿಮೆಂಟ್ನಂತಹ ಅನುಭವ ಮಂಟಪದ ಕಲ್ಪನೆಯನ್ನು ಪರಿಚಯಿಸಿದ ಮಹಾನ್ ಸಮಾಜ ಸುಧಾರಕರು. ಕಾಯಕಕ್ಕೆ ಮಹತ್ವ ನೀಡಿ ಅದನ್ನು ಕೈಲಾಸವನ್ನಾಗಿಸಿ ದಾಸೋಹದ ಮೂಲಕ ಹಂಚಿ ತಿನ್ನುವ ಬುದ್ಧಿಯನ್ನು ಕಲಿಸಿದರು. ಎಲ್ಲರನ್ನೂ ತನ್ನವರೆಂದು ಬಗೆದು ಸಮಾಜದಲ್ಲಿ ಜಾತಿ ವರ್ಗ ಭೇದಗಳನ್ನು ಅಳಿಸಲು ಶ್ರಮಿಸಿದರು. ಹೀಗಾಗಿ ಬಸವಣ್ಣನವರು ನಮಗೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಿದ ಮೇರು ಪರ್ವತ. ಇಂತಹ ಮಹಾನ್ ಶರಣರು ನೆಲೆಸಿದ್ದ ನಾಡಿನಲ್ಲಿ ಜೀವಿಸಿದ್ದೇವೆ ಎನ್ನುವ ಹೆಮ್ಮೆ ನಮ್ಮದಾಗಿದೆ. ಅವರು ನೀಡಿದ ಸಂದೇಶವನ್ನು ಪಾಲಿಸಿ ನಡೆದಲ್ಲಿ ಸಮಾಜದಲ್ಲಿ ಸಂಘರ್ಷವೇ ಇರುವುದಿಲ್ಲ ಎಂದರು. ಕಾರ್ಯಕ್ರಮದಲ್ಲಿ ನಿವೃತ್ತ ನೌಕರರಾದ ಈಶ್ವರಪ್ಪ ತುರ್ಕಾಣಿ, ರಾಜೇಂದ್ರಗೌಡ, ಮುಖಂಡರಾದ ವಿಲ್ಟ್ರಿ ರಾಜಣ್ಣ, ಶಶಿಮೌಳಿ ದೇವರಮನಿ, ವೀರನಗೌಡ, ಸಿಬ್ಬಂದಿ ದೇವರಾಜ ಅರಸು, ಮಂಜುನಾಥ್, ಸುಧಾ, ಜೈನರ್, ಭೂಮಾಪಕ ಭರಮಣ್ಣ, ಗ್ರಾಮ ಆಡಳಿತ ಅಧಿಕಾರಿಗಳಾದ ರಮೇಶ್, ಸಿದ್ದೇಶ್, ಮಲ್ಲೇಶ್, ಜ್ಯೋತಿಬಾಯಿ, ಸೌಭಾಗ್ಯ, ಚಂದ್ರಿಕಾ ಮುಂತಾದವರು ಇದ್ದರು. ಸೀಮಾ ಗುರು ಬಸವರಾಜ್ ಸ್ವಾಗತಿಸಿ ನಿರೂಪಿಸಿದರು. ವರದಿ ಪ್ರಕಾಶ್ ಟಿಎಂ, ಬಿಎಸ್ಪಿ ನ್ಯೂಸ್, ವಿಜಯನಗರ ಜಿಲ್ಲೆ, ಕೊಟ್ಟೂರು.